ನಾಯಕತ್ವದ ವಿಚಾರವಾಗಿ ಪದೇ ಪದೇ ಒಂದು ವಿಚಾರ ಹೇಳ್ತೀವಿ, ಗೊಂದಲವನ್ನ ಬಗೆಹರಿಸಬೇಕು. ಆ ವಿಚಾರವನ್ನ ಏನಾದ್ರು ಗಮನಕ್ಕೆ ತರುವಂತ ಪ್ರಯತ್ನ ಮಾಡಿ. ಯಾವುದೇ ಪ್ರಸ್ತಾಪವಾಗಿಲ್ಲ, ಸೀಮಿತವಾಗಿ ಉಪಾಧ್ಯಕ್ಷರ ಆಯ್ಕೆ ಮಾಡಿದ್ರು. ಇದು ಅಷ್ಟೇ ಬಿಟ್ರೆ ಬೇರೆ ಚರ್ಚೆ ಆಗಿಲ್ಲ. ಒಬ್ಬರಿಗೆ ಬೇಕಾದ್ರೆ ಬೇರೆಯವರಿಗೆ ರಾಜ್ಯ ರಾಜಕಾರಣದ ಬಗ್ಗೆ ಏನಾಗುತ್ತೆ ಏನಾಗಲ್ಲ ಅಂತ ಚರ್ಚೆ ಎಲ್ಲ ಅವಕಾಶ ಬಂದಾಗ ಸಂದರ್ಭ ಬಂದಾಗ ಮಾತಾಡೋಣ. ಯಾರ್ ಎಲೆಕ್ಷನ್ ಮುಗಿಲಿ ಅನ್ನೋ ತರ ಪರಿಸ್ಥಿತಿ ಇರ್ತದೆ ಸರ್ ಕಾಂಗ್ರೆಸ್ ಅಲ್ಲಿ. ಎಲ್ಲ ಎಲೆಕ್ಷನ್ ಎಲ್ಲ ಮುಗಿದಿದೆ, ಬಿಆರ್ ಎಲೆಕ್ಷನ್ ಬಿಆರ್ ಎಲೆಕ್ಷನ್ ಇನ್ನೂ ಫಲಿತಾಂಶ ಕೊಡ್ಬೇಕು ಸರ್. 15ಕ್ಕೆ ಮುಖ್ಯಮಂತ್ರಿಗಳು ಹೋಗ್ತಾ ಇದ್ದಾರೆ, ಜೊತೆಗೆ ನೀವು ಮತ್ತೆ ಕಾಂಗ್ರೆಸ್ ಏನೋ ವೈಟ್ ವಾಶ್ ಆಗುತ್ತೆ ಅಂತ ರಾಜಣ್ಣ ಅವ್ರಿಗೆ ಅಲ್ಲೇ ಮತ್ತೆ ಸುತ್ತಕ್ಕೆ ಅಲ್ಲೇ ಬರೋದು, ವೈಟ್ ಬ್ಲಾಕ್ ಮತ್ತೆ ಅಲ್ಲೇ ಬಂದದ್ದು. ಅವ್ರವ್ರ ಹೇಳಿಕೆ ಅವರೇ ಹೇಳ್ಬೇಕು, ಅವರೇ ಸಮರ್ಥನೆ ಮಾಡ್ಬೇಕು, ಅವರೇ ಸ್ಪಷ್ಟೀಕರಣ ಕೊಡ್ಬೇಕು. ಈಗ ಅವ್ರ ಹೇಳ ನಾ ಕೊಡ್ಬೇಕಾಗಲ್ಲ, ಅವ್ರು ಯಾವ ದೃಷ್ಟಿಯಿಂದ ಹೇಳಿದ್ರು, ಯಾಕೆ ಹೇಳಿದ್ರು ಅವ್ರು ಗೊತ್ತಾದ್ರು. 2004ರಲ್ಲಿ ನಾನು ಕಾಂಗ್ರೆಸ್ ಬಿಟ್ಟು ಜೆಡಿಎಸ್ ಹೋದೆ. ನಾನು ಹೋದ್ ಕೂಡಲೇ ಕಾಂಗ್ರೆಸ್ ಇಡೀ ಜಿಲ್ಲೆಯಲ್ಲಿ ವೈಟ್ ವಾಶ್ ಆಯ್ತು, ಮುಂದೇನೋ ಒಂದು ಆಗಬಹುದು ಅಂತ ಹೇಳಿದ್ದಾರೆ ಸರ್. ಅದ್ರ ಬಗ್ಗೆ ನಾ ಹೇಳಿಕೆ ಮನೆ ಹೇಳಿಕೆ ಅಧ್ಯಕ್ಷ ಇದಾರೆ, ಸಿಎಂ ಇದಾರೆ, ಅವರು ಸ್ವಂತ ಅವರೇ ಅದ್ರ ಬಗ್ಗೆ ಅದೇನೋ ನಿಮ್ಮ ಹತ್ರ ಹೇಳ್ಕೊಂಡ್ರಂತ ನೀವು ಡಿನ್ನರ್ ಫ್ರೆಂಡ್ ಸರ್, ತಾವು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಒಂದು ಆಸೆ ಆಕಾಂಕ್ಷೆ ಆ ವಿಚಾರವಾಗಿ ಏನಾದ್ರು ಚರ್ಚೆ ಮಾಡಿಲ್ಲ? ಈಗ ಡಿಕೆ ಅವರು 2028ಕ್ಕೆ ಸಿಎಂ ಆಗಲಿ ಅಂತ ಹೇಳಿ ಬೆಂಗಳೂರು ಹೇಳಿದ್ರು ಸರ್. ನೀವು ನೋಡಿದ್ರೆ ಟ್ರೈ ಮಾಡ್ತಾನೆ ಇದ್ದೀರಿ ಈಗಾಗಲೇ 28 ಸಿಎಂ ನೋಡಿ. ನಾವ್ ಏನೇ ಹೇಳಿದ್ರು ಅಂತಿಮವಾಗಿ ಮಾಡೋರು ಹೇಳಿದ್ದಾರೆ. ನಮ್ಮ ಅಭಿಪ್ರಾಯ ಹೇಳ್ತೀವಿ, ಅವ್ರ ಅಭಿಪ್ರಾಯ ಹೇಳಿದ್ದಾರೆ, ನಮ್ಮ ಅಭಿಪ್ರಾಯ ಸಾಕಷ್ಟು ಅಂತಿಮವಾಗಿ ನಮ್ಮ ವರಿಷ್ಠರಿದ್ದಾರೆ, ಅವ್ರು ನೋಡ್ತಿದ್ದಾರೆ. ಸರ್, ಮತ್ತೊಂದು ಮಾತು ಜಮೀರ್ ಅವರು ನಾನು ಎಐಸಿಸಿ ಅಧ್ಯಕ್ಷರ ಮನೆ ಮುಂದೆ ನಿಂತ ಹೇಳ್ತಾ ಇದ್ದೀನಿ ಮಾತು, ಸಿದ್ದರಾಮಯ್ಯ ಅವರೇ 5 ವರ್ಷಗಳ ಕಾಲ ಸಿಎಂ ಆಗಿದ್ದಾರೆ. ಈಗ ಅವ್ರು ಹೇಳಿದ್ರೆ ಆಯ್ತಲ್ಲ, ಮತ್ತೆ ನಾವೇನ್ ಹೇಳ್ತೀವಿ? ಮೊನ್ನೆ 3 ಸಿದ್ದೆ ಹೇಳಿದೆ, ಇದನ್ನೆಲ್ಲ ರಿಪೀಟ್ ಮಾಡಿದ್ದಾರೆ. ಆಲ್ರೆಡಿ ಎಲ್ಲ ರಿಪೀಟ್ ಮಾಡಿದ್ದಾರೆ. ಬಿಹಾರ ಚುನಾವಣೆ ನಂತರ ಅದು ಸ್ವಲ್ಪ ಜಾಸ್ತಿ ಆಗ್ತಿದೆ. ಗೊತ್ತಿಲ್ಲ ಅದ್ರ ಬಗ್ಗೆ. ಈಗಾಗಲೇ ಇದ್ರ ಬಗ್ಗೆ ಇಂಥ ಸ್ಟೇಟ್ಮೆಂಟ್ ಮುಂಚೆನೇ ಕೊಟ್ಟಿದ್ದಾರೆ, ಮುಂಚೆನೂ ಕೂಡ ಬಂದಿದೆ. ಅವರ ಅಭಿಪ್ರಾಯ ಹೇಳ್ತಾರೆ, ಹೇಳಲಿಕ್ಕೆ ಡಿಸಿಎಂ ಅವರು ಹೇಳಿದ್ದಾರೆ ಸರ್, ಸಂತೋಷ್ ಅವರು ಹೇಳಿರೋದ್ರಲ್ಲಿ ಸಿದ್ದರಾಮಯ್ಯ ಅವರು ಸಿಎಂ ಆದ್ರೆ ನಾವು ಈಗಲೂ ಜೊತೆ ಇರ್ತೀವಿ, ಮುಂದಿನ ಜೊತೆ ಇರ್ತೀವಿ, ಒಂದಾಗ್ತೀವಿ. 3-4 ಸರಿ ರಿಪೀಟ್ ಮಾಡಿದ್ದಾರೆ. 6 ತಿಂಗಳಲ್ಲಿ 3-4 ಸರಿ ಅವರು ಹೇಳಿದ್ದಾರೆ ರಿಪೀಟ್ ಆಗಿದೆ. ಅದು ನಾವು ಹೇಳಿದ್ವಿ, ರಿಪೀಟ್ ಆಗಿದೆ. ಅವರು ಹೊಸದೇನಿಲ್ಲ. ರಾಜಕ್ಕಾಗಿ ಒಂದು ಪತ್ರ ಬಂದಿದ್ದಾರೆ, ಪ್ರತ್ಯೇಕ ಉತ್ತರ ಕರ್ನಾಟಕ ಕೊಡಬೇಕು ಅಂತಂದ್ರೆ ರಾಜಕಾಗಿ ಅವರು ಪತ್ರ ದೇವರ ನಂತರದಲ್ಲಿ ಮಧ್ಯ ಸ್ಪೆಸಿಫಿಕ್ ಆಗಿ ಬರ್ತಾರಪ್ಪ ನಿಮ್ಗೆ ಉಲ್ಲೇಖ ಮಾಡಿದ್ರೆ ಆಗಿರೋದಂದ್ರೆ ಏನ್ ಬರ್ಲಿ ಯಾವ ಸರ್ಕಾರಗಳು ಬಂದ್ರು ಉತ್ತರ ಕರ್ನಾಟಕ ಪ್ರತ್ಯೇಕ ಮಾಡಂತ ಇಲ್ಲಿ ಬಹುಶಃ ಹೇಳಿಲ್ಲ. ಆದ್ರೆ ನಮಗೂ ಸಿಗಬೇಕಾದ ಪಿಎಂಗೂ ಬರ್ದಿದ್ದಾರೆ, ಮುಖ್ಯಮಂತ್ರಿಗಳಿಗೂ ಬರ್ದಿದ್ದಾರೆ. ನಿಮ್ಮ ಒಪಿನಿಯನ್ ಸರ್? ನಮ್ಮ ಒಪಿನಿಯನ್ ಹೇಳಿರಲ್ಲ, ಅಖಂಡ ಇರ್ಬೇಕಂತ ಹೇಳಿದ್ರು. ಅಖಂಡ ಇರ್ಬೇಕು ಕತ್ತಿಯವರು ಕೂಡ ಹೇಳ್ತಾ ಇದ್ರು ಸರ್. ನಾವು ಕತ್ತಿ ಹೇಳಿದ್ವಿ, ನಾವು ಅಖಂಡ ಇರ್ಬೇಕಂತ ಹೇಳಿದ್ವಿ. ಕತ್ತಿಯವರು ಹೇಳಿದಾಗೆ 5-6 ವರ್ಷದಿಂದನೇ ಹೇಳ್ತಾ ಇದ್ರು. ನಾವು ಅಖಂಡ ಇರ್ಬೇಕಂತ ಹೇಳಿದ್ವಿ. ಕರ್ನಾಟಕ ನಿಮ್ಮ ಜಿಲ್ಲೆಯವರೇ ಹೇಳ್ತಾ ಇದ್ದಾರೆ ಸರ್, ಸಂಪತ್ ಪರಿಸ್ಥಿತಿ ಹೇಳ್ಬಾರ್ದು. ಹೇಳಲಿಕ್ಕೆ ಹೇಳಿದ್ರೆ ಎಲ್ಲರಿಗೂ ಮುಕ್ತವಾದ ಅವಕಾಶ ಇದೆ, ಸ್ವತಂತ್ರ ಇದ್ದಾರೆ, ಹೇಳ್ಬೋದು ತಮ್ಮ ಅಭಿಪ್ರಾಯ. ಕರ್ನಾಟಕ ಅಖಂಡ ಇರುವುದೇನೆ ಉತ್ತಮ. ಬಿಸಿಸಿ ಬ್ಯಾಂಕ್ ಎಲ್ಲವರೇ ಅಧ್ಯಕ್ಷರಾಗಿದ್ದಾರೆ. ನೀವೇನಾದ್ರೂ ಮೂಲಕ ಸಂದೇಶ ಕೊಡುವಂತ ಒಂದು ಪ್ರಯತ್ನ ಏನಾದ್ರು ಆಗಿದೆ ಸರ್? ಯಾಕಂತಂದ್ರೆ ನಿಮ್ದೇ ಪಕ್ಷದವರು ಬಹುಶಃ ಅಧ್ಯಕ್ಷರಾಗೋದು ಅಂತಲೂ ಇದು ಚರ್ಚೆ ಆಗ್ತದೆ.
ಸೊ ನಿಮ್ಮ ಪಾತ್ರದ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತದೆ. ಏನಂದ್ರೆ ಜೊಲ್ಲೆ ಅವರು ಅಧ್ಯಕ್ಷ ಆಗೋದು ಏನು ಸಂಬಂಧ ಇಲ್ಲ. ಪಾರ್ಟಿ ಬೇಸ್ ಅಲ್ಲ ಅಂತ ಹೇಳಿಲ್ಲ. ಸ್ಲೈಡ್ ಪಾರ್ಟಿ ಬೇಸ್ ಹೇಳಿದ್ವಿ. ಅಲ್ಲಿ ಯಾವುದೇ ಪಕ್ಷ ಅಂತ ಬರೋಲ್ಲ. ಯಾರು ಸಮರ್ಥರಿದ್ದಾರೆ, ಯಾರು ನಡೆಸ್ತಾರೆ, ಸೊ ನಾಲೆಜ್ ಇದೆ ಆಗ್ಲಿಕ್ಕೆ ಅವ್ರು ಮಾಡಿಲ್ಲ. ಹಿಂದೆ ಕತ್ತಿಯವ್ರ ಜೊತೆ ಸ್ನೇಹ ಆಯಿತು, ಈಗ ಸಲ್ಲೆಯವ್ರ ಜೊತೆ ಸ್ನೇಹ ಮಾಡಿದ್ದಾರೆ. ಅದು ಅವನು ಮಾಡಿದ್ವಿ ಒಂದು ಸಾರಿ, ಅವ್ನು 2 ಸಾರಿ ಮಾಡಿದ್ವಿ, 2 times ಆಗಿದೆ. ಇವರಾಗಿದ್ದಾರೆ. ಇದಕ್ಕೂ ರಾಜಕೀಯ ಪಕ್ಷಕ್ಕೆ ಏನೋ ಸಂಬಂಧ ಇಲ್ಲ. ಸ್ಥಳೀಯ ರಾಜಕಾರಣ, ಸ್ಥಳೀಯ ಮಟ್ಟದ ರಾಜಕಾರಣ. ಹಳೆ ಮಟ್ಟ ಈಗ ಕೆಲವು 3 ಜನ ಕಾಂಗ್ರೆಸ್ ಇದ್ದಾರೆ, 13 ಜನ ನಾವು ಸಪೋರ್ಟ್ ಮಾಡಿದ್ರು. ಲಾಸ್ಟ್ ಟೈಮ್ ನಮ್ದು ಕಾಂಗ್ರೆಸ್ ಆಗಿರುತ್ತೆ, 3 ಜನ ಇದ್ವಿ, 13 ಜನ ಸಪೋರ್ಟ್ ಮಾಡಿದ್ರು. ಸಲ್ಲೆಯವ್ರನ್ನ ಅಧ್ಯಕ್ಷ ಸ್ಥಾನಕ್ಕೆ ಅವರು ಅವ್ರದೇ ಆದ ಒಂದು ಸ್ವಲ್ಪ ಬ್ಯಾಂಕ್ ಇದೆ, ಅದು 4,000 ಕೋಟಿ ವ್ಯವಹಾರ ಟರ್ನ್ಓವರ್ ವರ್ಷಕ್ಕೆ. ಸೊ ಅದಕ್ಕೆ ಅದನ್ನು ರಿಸೀವ್ ನಡೆಸಿದ್ದಾರೆ. ಸೊ ಇದು ಮಾಡಲಿ ಇನ್ನೂ ಯಾಕಂದ್ರೆ ಆ ದೃಷ್ಟಿಯಿಂದ ಮಾಡಿ. ಬಿಹಾರ ಚುನಾವಣಾ ಫಲಿತಾಂಶ ನಂತರ ಸರ್ ಕರ್ನಾಟಕ ಕಾಂಗ್ರೆಸ್ ಬದಲಾವಣೆ ಆಗುತ್ತೆ ಬಿಜೆಪಿ ಅವನ್ನ ಅಷ್ಟಕ್ಕೆ ಸೀಮಿತ ಮಾಡ್ಬೇಕು. ನಮ್ಮ ಬಿಜೆಪಿ ಹೇಳಿದ್ರೆ ಬಿಜೆಪಿ ಅಷ್ಟಕ್ಕೆ ಸೀಮಿತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.